ಹಾಲು ಹಾಕಿ ಮಾಡಿರುವಂತಹ ಅದ್ಭುತವಾದ ಪ್ರಾನ್ಸ್ ಕರಿ ಇದು. ಬನ್ನಿ ಇದು ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ನಾನಲ್ಲಿ 1/4 kg ಪ್ರಾನ್ಸ್ ಯೂಸ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ಬಾಣಲಿ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸಿಡಿಸ್ಕೊಂಡು ಸ್ವಲ್ಪ ಮೆಂತ್ಯ ಕಾಳು ಹಾಕಿ, ಆಮೇಲೆ ಒಂದು 20 ಸಾಂಬಾರ್ ಈರುಳ್ಳಿ ಹಾಗೂ ಒಂದು ಈರುಳ್ಳಿ ಈ ರೀತಿ ಫುಲ್ ಚಿಂದಿ ಮಾಡಿ ಹಾಕೊಂಡು ಫ್ರೈ ಮಾಡಿ. ಒಂದು 5 ನಿಮಿಷ ಆದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ತರ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು. ಇವಾಗ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಹಾಗೂ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡು ಒಂದು ಟೊಮೆಟೊನ ಕತ್ತರಿಸಾಕಿ ಅದನ್ನು ಕೂಡ ಫ್ರೈ ಮಾಡಿ. ಈಗ ಇದರಲ್ಲಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಈ ಪುಡಿಗಳು ಸೇರಿಸಬೇಕು. ಏನೇನಂತ ಹೇಳಿದ್ರೆ ಚಿಲ್ಲಿ ಪೌಡರ್, ಧನಿಯಾ, ಕಾಳುಮೆಣಸಿನ ಪುಡಿ, ಜೀರಿಗೆ, ಮೆಂತ್ಯ ಪುಡಿ, ಅರಿಶಿನ ಹಾಗೂ ಹಿಂಗು. ಇದೀಗ ಘಾಟ್ ಹೊಡಿಯಕ್ಕೆ ಶುರುವಾದಾಗ ಒಂದು 1/4 ಕಪ್ ನೀರು ಚೂರೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಕ್ಚುಲಿ ಸೀ ಫುಡ್ ರೆಸಿಪೀಸ್ ಎಲ್ಲ ಮಣ್ಣಿನ ಮಡಕೆಯಲ್ಲಿ ಮಾಡಿದ್ರೆ ರುಚಿ ಇನ್ನೂ ಅದ್ಭುತವಾಗಿ ಬರುತ್ತೆ. ಅಂಡ್ ಇದರಲ್ಲಿ ಒಂದು ಮುಖ್ಯ ಪದಾರ್ಥ ಏನಂದ್ರೆ ಮಲಬಾರ್ ಟ್ಯಾಮರಿಂಡ್ ಅಥವಾ ಕಚಂಪುಳಿ ಅಥವಾ ಈ ತರ ಹುಣಸೆ ಹಣ್ಣು. ಇದಿಲ್ಲ ಅಂದ್ರೆ ಮಾಮೂಲಿ ಹುಣಸೆ ಹಣ್ಣು ಹಾಕಿದ್ರು ನಡೆಯುತ್ತೆ. ಇದು ಬಾಯ್ಲ್ ಆಗೋಷ್ಟರಲ್ಲಿ ಇದಕ್ಕೆ ಬೇಕಾದಂತ ಒಂದು ಮುಖ್ಯ ಪದಾರ್ಥ ಮಾಡಬೇಕು. ಅದೇನಂತ ಹೇಳಿದ್ರೆ ತೆಂಗಿನ ಹಾಲು. ಅದಕ್ಕೆ 1 ಕಪ್ ತುರಿದಿರುವಂತಹ ತೆಂಗಿನಕಾಯಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದರೊಟ್ಟಿಗೆ 1/2 ಕಪ್ ನೀರು ಸೇರಿಸಿ ಅದನ್ನು ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಈ ರೀತಿ ಫಿಲ್ಟರ್ ಮಾಡಿ ತೆಗಿಬೇಕು. ಈಗ ಫಿಲ್ಟರ್ ಮಾಡಿದಂತ ಕಾಯಿ ಮತ್ತೊಂದ್ಸಲ ಮಿಕ್ಸಿ ಜಾರಿಗೆ ಹಾಕಿ ಮತ್ತೊಂದ್ ಸ್ವಲ್ಪ ನೀರು ಸೇರಿಸಿ ಅದನ್ನ ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡ್ಕೊಂಡ್ರೆ ಅದರಲ್ಲಿರೋ ಪೂರ್ತಿ ತೆಂಗಿನ ಹಾಲು ಬಂದ್ಬಿಡುತ್ತೆ. ಈ ಗ್ರೇವಿಯ ರುಚಿ ಬೇರೆ ಲೆವೆಲ್ ತಗೊಂಡೋಗೋದು ಈ ತೆಂಗಿನ ಹಾಲು. ಅದನ್ನ ಹಾಕಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಇದೀಗ ಅದನ್ನ ಬಾಯ್ಲ್ ಆಗಕ್ಕೆ ಇಡಬೇಕು. 1/2 kg ಪ್ರಾನ್ಸ್ ತಗೊಂಡ್ರೆ ನಿಮಗೆ ಅದು ಕ್ಲೀನ್ ಆದ್ಮೇಲೆ ಬರೀ 1/4 kg ಬರೋದು. ಅಂಡ್ ಇದರಲ್ಲಿ ಹಿಂಭಾಗದಲ್ಲಿ ಒಂದು ದಾರ ತರ ಒಂದಿರುತ್ತೆ, ಅದನ್ನ ತೆಗಿಲೇಬೇಕು, ಇಲ್ಲಾಂದ್ರೆ ಅದು ಡೈಜೆಷನ್ ಸರಿಯಾಗಿ ಆಗಲ್ಲ. ನಾನಲ್ಲಿ ಕ್ಲೀನ್ ಮಾಡಿ ಉಪ್ಪು ಖಾರ ಹಾಕಿಟ್ಟಿದ್ದೆ ಪ್ರಾನ್ಸ್, ಅದನ್ನ ಹಾಕೊಂಡು ಈ ರೀತಿ ಸ್ವಲ್ಪ ಓಪನ್ ಇರೋ ತರ ಮುಚ್ಚಿಟ್ಟು ಒಂದು 8 to 10 minutes ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ರೆ ರೆಡಿ ಗುರು. ಬಿಸಿಯಾಗಿ ಸರ್ವ್ ಮಾಡಿ ಮಜಾ ಮಾಡಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಪೇಜ್ ನ ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.